TV9 ಡಿಜಿಟಲ್ಗೆ ಸ್ವಾಗತ. ನಾನು ಬಾಗಲಕೋಟೆ TV9 ರಿಪೋರ್ಟರ್ ರವಿ ಮುಖಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಸದ್ಯದ ಮಟ್ಟಿಗೆ ಈರುಳ್ಳಿ ಬೆಲೆ ಏನಿದೆ, ಬಾಗಲಕೋಟೆಗೂ ಕೂಡ ಅದರ ಒಂದು ಬಿಸಿ ತಟ್ಟಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಸಹಜವಾಗಿ ಮಾರುಕಟ್ಟೆಯಲ್ಲಿ ಪ್ರತಿಯೊಂದು KG ಅಂದರೆ ಈರುಳ್ಳಿ ಬೆಲೆ 60, 70, 80ರ ಒಂದು ಹತ್ತಿರಕ್ಕೆ ಬಂದು ತಲುಪಿರುವಂಥದ್ದು. ಅಂದರೆ ಈರುಳ್ಳಿಯ ಒಂದು ಗುಣಮಟ್ಟದ ವಿಚಾರ ಮೇಲೆ, ಅಂದರೆ ಅದರ ಗುಣಮಟ್ಟ ಯಾವ ರೀತಿ ಇದೆ ಅದರ ಮೇಲೆ ಹೆಚ್ಚಿನ ರೇಟು ಮತ್ತು ಗುಣಮಟ್ಟ ಸ್ವಲ್ಪ ಕಡಿಮೆ ಇದ್ದರೆ ಕಡಿಮೆ ರೇಟು, ಈ ರೀತಿ ಒಂದು ಯಾವರೇಜ್ ರೇಟ್ ಹೇಳಬೇಕಂತಂದರೆ 70 ರೂಪಾಯಿ ಸದ್ಯದ ಮಟ್ಟಿಗೆ ಬಾಗಲಕೋಟೆಯ ಒಂದು ಮಾರುಕಟ್ಟೆಯಲ್ಲೂ ಕೂಡ ಈರುಳ್ಳಿ ರೇಟ್ ಒಂದು KGಗೆ ಅಷ್ಟಿರುವಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಒಂದು ವಿಚಾರ ಏನು ಅಂತಂತಂದರೆ, ಈರುಳ್ಳಿ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳ್ಕೊಂಡು ಗ್ರಾಹಕರ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ. ಮತ್ತು ಗ್ರಾಹಕರು ಈರುಳ್ಳಿ ಬೆಲೆ ಒಮ್ಮೆಲೆ ಜಾಸ್ತಿ ಆಗಿದೆ, ನಮಗೆ ಬಹಳ ತೊಂದರೆ ಆಗ್ತಾ ಇದೆ, ನಮ್ಮ ಜೇಬಿಗೆ ಕತ್ತರಿ ಬೀಳ್ತಾ ಇದೆ ಅಂತ ಹೇಳ್ಕೊಂಡು ಈರುಳ್ಳಿಯ ಒಂದು ಖರೀದಿ ಮಾಡ್ತಾ ಇರುವಂಥ ಗ್ರಾಹಕರು ಪರದಾಡ್ತಾ ಇದ್ದಾರೆ ಮತ್ತು ಹೇಳ್ತಾ ಇದ್ದಾರೆ. ಆದರೆ ಇದರಿಂದ ರೈತರಿಗೆ ಎಷ್ಟು ಮಟ್ಟಿಗೆ ಲಾಭ ಆಗಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾದಂಥ ವಿಚಾರ. ಯಾಕಂತಂದರೆ ಈಗ ಸದ್ಯದ ಮಟ್ಟಿಗೆ ಹೇಳೋದಾದರೆ ಈರುಳ್ಳಿ ಇನ್ನೂ ಕೂಡ ಹೊಲದಲ್ಲಿರುವಂಥದ್ದು, ಹೊಲದಲ್ಲಿ ಬೆಳವಣಿಗೆ ಹಂತದಲ್ಲಿ ರೈತರ ಈರುಳ್ಳಿ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ವರ್ಷದ ಒಂದು ಸಂದರ್ಭದಲ್ಲಿ, ಮುಂಗಾರು ಅವಧಿಯ ಸಂದರ್ಭದಲ್ಲಿ 40,000 ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿಯ ಒಂದು ಆ ಬೆಳೆಯ ಗುರಿಯನ್ನು ಹೊಂದಲಾಗಿತ್ತು. ಆದರೆ ಬಿತ್ತನೆ ಆಗಿರುವಂಥದ್ದು ಕೇವಲ 21,000 ಹೆಕ್ಟೇರ್ ಮಾತ್ರ. ಅದರಲ್ಲೂ ಕೂಡ ಈ ಒಂದು ಬರಗಾಲದ ಒಂದು ಸನ್ನಿವೇಶದಲ್ಲಿ 5,500 ಹೆಕ್ಟೇರ್ನಷ್ಟು ಹಾನಿಯಾಗಿದೆ ಅಂತಂದು ಈಗಾಗಲೇ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಒಂದು ಈರುಳ್ಳಿಯ ಬೆಲೆ ಏನು ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೆ ಸಾಗ್ತಾ ಇರುವಂಥದ್ದು, ಇದರಿಂದ ರೈತರಿಗೆ ಯಾವುದೇ ಲಾಭ ಆಗ್ತಾ ಇಲ್ಲ ಅಂತ ರೈತರು ಹೇಳ್ತಾ ಇದ್ದಾರೆ. ಮತ್ತು ಅದಕ್ಕೆ ಪೂರಕವಾದಂಥ ಸಾಕ್ಷಿ ಕೂಡ ಇರುವಂಥದ್ದು. ಅಂತಂದರೆ ರೈತರು ಈಗಾಗಲೇ ಕಳೆದ ವರ್ಷ ಏನು ಈರುಳ್ಳಿಯನ್ನು ಬೆಳೆದಿದ್ದರು, ಆ ಎಲ್ಲ ಈರುಳ್ಳಿಯನ್ನು ಈಗಾಗಲೇ ಎಲ್ಲ ರೈತರು ಮಾರಿಯಾಗಿದೆ. ಅದರ ಜೊತೆಗೆ ಕಳೆದ ವರ್ಷ ಬೆಲೆ ಇಳಿಕೆಯಾದಂತಹ ಸಂದರ್ಭದಲ್ಲಿ ಎಷ್ಟೋ ಜನ ರೈತರು ಹೊಲದಲ್ಲೇ ರೂಟರ್ ಹೊಡೆದು ಈರುಳ್ಳಿಯನ್ನು ಇನ್ನು ಹೊಲದಲ್ಲೇ ಮಣ್ಣು ಪಾಲು ಮಾಡಿರುವಂಥ ಒಂದು ಉದಾಹರಣೆ ಕೂಡ ನಮ್ಮ ಕಣ್ಣ ಮುಂದೆ ಇದೆ. ಇಂತಹ ಸಂದರ್ಭದಲ್ಲಿ ಸದ್ಯದ ಮಟ್ಟಿಗೆ ಬೆಳೆದಂಥ ಈರುಳ್ಳಿ ಇನ್ನೂ ಹೊಲದಲ್ಲಿ ಹಚ್ಚ ಹಸಿರಾಗಿ ಹಾಗೆ ಉಳಿದಿದೆ. ಹೊಲದಲ್ಲಿ ಕೃಷಿ ಕಾರ್ಯ ಕೂಡ, ಅಂದರೆ ಈರುಳ್ಳಿ ಹೊಲದಲ್ಲಿ ಕಳೆ ತೆಗೆಸುವಂಥ ಕಾರ್ಯ ಆಗಿರ್ಬೋದು, ಬೇರೆ ಬೇರೆ ಕೃಷಿ ಚಟುವಟಿಕೆಗಳು ಇದು ಕೂಡ ನಡೀತಾ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ರೈತರ ಒಂದು ಈರುಳ್ಳಿ ಯಾವುದೇ ಕಾರಣಕ್ಕೂ ಮಾರುಕಟ್ಟೆಯಲ್ಲಾಗಲಿ APMCಯಲ್ಲಿ ಆಗಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಈ ಒಂದು ಈರುಳ್ಳಿ ಫಸಲಿಗೆ ಬರಬೇಕಂದ್ರೆ ಇನ್ನೂ ಕನಿಷ್ಠ ಅಂತಂದರೆ 2 ರಿಂದ 2.5 ತಿಂಗಳವರೆಗೂ ಕೂಡ ಕಾಯಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ಸಹಜವಾಗಿ ಇದರ ಒಂದು ಬೆಲೆ ಏರಿಕೆಯ ಲಾಭಾಂಶ ರೈತರ ಜೇಬಿಗೆ ಯಾವುದೇ ಕಾರಣಕ್ಕೂ ತಟ್ಟುತ್ತಿಲ್ಲ. ಇದು ಏನೇ ಇದ್ದರೂ ಕೂಡ ಕೇವಲ ವ್ಯಾಪಾರಸ್ಥರು ಇದ್ದಾರೆ ಮತ್ತು ದಲ್ಲಾಳಿಗಳು, ಇವರು ಸುಮಾರು ಟನ್ಗಟ್ಟಲೆ ಏನು ತಮ್ಮ APMCಯಲ್ಲಿ ಆಗಿರ್ಬೋದು ತಮ್ಮ ಗೋದಾಮುಗಳಲ್ಲಿ ಸಂಗ್ರಹ ಮಾಡಿ ಇಟ್ಕೊಳ್ತಾ ಇದ್ರು, ಅವರಿಗೆ ಮಾತ್ರ ಇದರ ಲಾಭಾಂಶ ತಟ್ಟಲಿದೆ ಹೊರತು ಯಾವುದೇ ರೈತರಿಗೆ ಇದರ ಲಾಭ ತಟ್ಟುತ್ತಿಲ್ಲ.